ಸಂಕ್ರಾಂತಿಗೆ ಅಂತಂದ್ಬಿಟ್ಟು ಒಂದು ಪೊಂಗಲ್ ಮಾಡೋಣ ಅಂತ ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಒಂದೇ ಅಳತೆಯಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ತೊಗೋಬೇಕು. ನಾನು ಅರ್ಧ ಲೋಟದಷ್ಟು ತೊಗೊಂಡಿದ್ದೀನಿ. ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಮೊದಲಿಗೆ ತೋರಿಸಿದ್ನಲ್ಲ ಅಷ್ಟು ಒಂದು ಬಟ್ಲಷ್ಟು ಆಗುತ್ತೆ ಅಷ್ಟೇ, ಜಾಸ್ತಿ ಮಾಡ್ತಾಯಿಲ್ಲ ಕ್ವಾಂಟಿಟಿ. ಎರಡನ್ನೂ ಸ್ವಲ್ಪ ಹುರ್ಕೋಬೇಕು, ಬೆಚ್ಚಗೆ ಮಾಡ್ಕೋಬೇಕು. ಕೈಯಲ್ಲಿ ಮುಟ್ಟಿದ್ರೆ ಬೆಚ್ಚಗಾಗೋಷ್ಟು, ಬಿಸಿ ಆಗೋಷ್ಟು ಮಾತ್ರ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಒಂದು 5 ಮಿನಿಟ್ಸ್ ಹುರ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಮುಟ್ಟು ನೋಡಿ ಕೈಯಲ್ಲಿ ಒಂದು ಸರ್ತಿ, ಅದು ಬಿಸಿ ತಾಗ್ತಾಯಿದೆ ಅಂತಂದರೆ ನಿಮಗೆ ಅಷ್ಟಕ್ಕೆ ಸಾಕು. ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಕುಕ್ಕರಿಗೆ ಹಾಕ್ಕೊಂಡು ಕುಕ್ಕರಲ್ಲೇ ತೊಳಿತೀನಿ. ಒಂದು 2-3 ಸತಿ ಕ್ಲೀನಾಗಿ ತೊಳ್ಕೊಂಡು ಬಂದರೆ ಆಮೇಲಿಂದ ಇಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ. ನಾನು ಇವತ್ತು ಹಾಲಲ್ಲಿ ಬೇಯಿಸ್ತಾ ಇದ್ದೀನಿ. ಹಾಲು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಬೇಕಿದ್ದರೆ ಅರ್ಧದಷ್ಟು ಹಾಲು ಹಾಕ್ಬಿಟ್ಟು ಅರ್ಧದಷ್ಟು ನೀರು ಹಾಕೋಬೋದು, ಅಥವಾ ಪೂರ್ತಿ ನೀರು ಹಾಕ್ಕೊಂಡು ಬೇಯಿಸ್ತೀನಿ ಅಂದ್ರೂ ಪೂರ್ತಿ ನೀರನ್ನು ಹಾಕೋಬೋದು. ಇದು ಕುಕ್ಕರೇ ತುಂಬ ಚಿಕ್ಕದು, ಅದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ತುಂಬ ಝೂಮ್ ಮಾಡಿದ್ದೀನಿ ನಾನು. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಒಂಚೂರು ಅರಿಶಿನ, ಆಮೇಲೆ ಒಂಚೂರು ನೀರನ್ನು ಸೇರಿಸಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ. ಅದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ಕೂಗಿಸ್ಕೊಂಬಿಟ್ಟದು. ಇದು ಮೆತ್ತಗೆ ಮಶಿಯಾಗಿ ಆಗಬೇಕು, ಆವಾಗ ಚೆನ್ನಾಗಾಗುತ್ತೆ. ಅದಕ್ಕೆ ಮೆತ್ತಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ 3 ಕೂಗಿಸ್ಕೊಂಬಿಟ್ಟು ಅದನ್ನು ತಗೊಂಡು ಬರ್ತೀನಿ. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ, ಮಕರ ಸಂಕ್ರಾಂತಿ ಟೈಮಲ್ಲಿ ಈ ಒಂದು ಪೊಂಗಲ್ನ ಮಾಡಿ ತಿನ್ನೋದು ವಾಡಿಕೆ ಅಲ್ವಾ, ರೂಢಿ. ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕುಕ್ಕರ್ ಕೂಲಾಗಿದೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ಈ ಕುಕ್ಕರಲ್ಲಿ ಇದ್ದಿದ್ದೆಲ್ಲದನ್ನು ಸೇರಿಸ್ತಾ ಇದ್ದೀನಿ. ಇದು ಸಕ್ಕರೆ ಪೊಂಗಲ್ ಅಂತಲೂ ಕರೀತಾರೆ ಇದನ್ನು. ನೋಡಿ, ಇವಾಗ ಏನು ತಳ ಅಂಟಿಲ್ಲ, ಕ್ಲೀನಾಗಿ ಮೆತ್ತಗೆ ಬೆಂದಿದೆ. ಇದನ್ನೆಲ್ಲ ಪ್ಯಾನಿಗೆ ಸೇರಿಸ್ಕೊಂಬಿಟ್ಟು ಪ್ಯಾನಿಗೆ ಹಾಕ್ಕೊಂಡು ಅದಕ್ಕೆ ತಕ್ಕನಾಗಿ ಇವಾಗ ಅರ್ಧ ಲೋಟದಷ್ಟು ಅಕ್ಕಿ, ಅರ್ಧ ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೆ. ಸೊ 1 ಲೋಟ ಆಯಿತು. 1 ಲೋಟದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಬೋದು, ಇಲ್ಲ ನೀವು ಕಮ್ಮಿ ತಿಂತೀರ ಅಂದರೆ ಕಮ್ಮಿ ಹಾಕ್ಬೋದು, ಇಲ್ಲ ಇನ್ನೂ ಒಂಚೂರು ಜಾಸ್ತಿ ಸ್ವೀಟ್ ಆಗಬೇಕು ಅಂತಂದರೆ ಜಾಸ್ತಿನೂ ಸೇರಿಸ್ಕೋಬೋದು. ಫಸ್ಟಿಗೆ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಸಕ್ಕರೆ ಸೇರಿಸ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಫಸ್ಟ್ ಸ್ವೀಟ್ ಹಾಕ್ಬಿಟ್ರೆ ಆಮೇಲೆ ಬೇಯೋದಿಲ್ವಲ್ಲ, ಅದಕ್ಕೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಬಂದಿದ್ದೀನಿ. ಆಚೆ ಕಡೆನೂ ಬೇಯಿಸ್ಬೋದು, ಏನು ತೊಂದರೆ ಇಲ್ಲ. ಅದಾದಮೇಲೆ ಇಲ್ಲಿ ಕೊಬ್ಬರಿ ಸಣ್ಣದಾಗಿ ತುರಿದ್ಬಿಟ್ಟು ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಣ ಕೊಬ್ಬರಿನ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಅದನ್ನು ಹಾಗೇ ಬೇಯಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಎಲ್ಲ ತಿರ್ಗಾ ಮಿಕ್ಸ್ ಮಾಡಿಕೊಂಡು ಒಂಚೂರು ಏಲಕ್ಕಿ ಪುಡಿ ಹಾಕೋದು. ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಟ್ಬಿಟ್ರೆ ಈಸಿಯಾಗಿರುವಂಥ ಸಕ್ಕರೆ ಪೊಂಗಲ್ಲು ರೆಡಿ, ಸ್ವೀಟ್ ಪೊಂಗಲ್ ರೆಡಿ. ಏನು ಅಂದರೆ ತುಪ್ಪ ಹಾಕ್ಕೊಳ್ಳೋದು. ತುಪ್ಪಕ್ಕಾದಮೇಲೆ ಬಾದಾಮಿ ಮೊದಲಿಗೆ ಹಾಕಬೇಕು, ಅದಾದಮೇಲೆ ಗೋಡಂಬಿ ಹಾಕ್ಕೊಂಡು ಅದಾದಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಕೊನೆಗೆ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬಿಡೋದು. ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಾದಮೇಲೆ ಕೊನೆಯಲ್ಲಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲದನ್ನು ಪೊಂಗಲ್ಗೆ ಸೇರಿಸ್ಬಿಡೋದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಈ ಹಬ್ಬನ ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ಖಂಡಿತ ತಿಳಿಸಿ.